ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತು ಕ್ರಿಸ್ಮಸ್ ಆಗಿದೆ. ಎಲ್ಲರಿಗೂ ಮೆರಿ ಕ್ರಿಸ್ಮಸ್ ಅಂತಲೇ ಹೇಳ್ತೀನಿ. ಯಾರ್ಯಾರು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅವ್ರುಗಳಿಗೆ. ಸೊ ಇವತ್ತು ಕಪ್ ಕೇಕ್ನ ನಾನು ಮನೇಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ಸಿಂಪಲ್ ಸ್ಟೆಪ್ಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಓವನ್ ಇಲ್ಲದೆ ಇರೋರು ಮನೇಲಿ ಯಾವ ರೀತಿ ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿ ಕಪ್ ಕೇಕ್ ಮಾಡ್ಬೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ವಾಚ್ ಮಾಡ್ಬೋದು ನನ್ನ ವಿಡಿಯೋನ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಲೈಕ್ ಮಾಡಿ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ಸ್ ಇತ್ತು, ಏನಾದರೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕಂತ ಇದೆ, ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಿ. ನಾನು ಯಾವ ರೀತಿ ಮಾಡಬೇಕಂತ ಹೇಳಿಬಿಟ್ಟು ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ. ಇನ್ನು ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಹೇಳಿಬಿಟ್ಟು ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ತೋರಿಸ್ತಾ ಇರೋ ಥರ ಸಕ್ಕರೆನ ನಾನಿಲ್ಲಿ ಮೆಷರ್ ಮಾಡಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೆಷರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮಗೊಂದು ಗೊತ್ತಾಗುತ್ತೆ ಇಷ್ಟಕ್ಕೆ ಇಷ್ಟೇ ಹಾಕೋಬೇಕು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಾನಿಲ್ಲಿ 75 ಗ್ರಾಮಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಈ ಥರ ಮೆಷರ್ ಮಾಡೋ ಅಂತ ಇರಲಿಲ್ಲ ಅಂತ ಹೇಳಿದ್ರೆ ಆ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೊಳ್ಳಿ ಸಾಕು. ನನ್ನ ಹತ್ರ ಸಕ್ಕರೆ ಸ್ವಲ್ಪ ಕಡಿಮೆ ಇತ್ತು, ಸೊ ಕಲ್ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಎಲ್ಲನೂ. ಈಗ ಈ ಕಪ್ ಕೇಕಿಗೆ ಮೇನಾಗಿ ಬೇಕಾಗಿರೋದು ಪಚ್ಚಬಾಳೆಹಣ್ಣು. ಸೊ ನಾನಿಲ್ಲಿ ಒಂದು ದಪ್ಪ ಸೈಜಿನ ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ದಪ್ಪದಿಲ್ಲ ಅಂತ ಹೇಳಿದ್ರೆ ನೀವು ಚಿಕ್ಕದು 2 ಪಚ್ಚಬಾಳೆಹಣ್ಣು ನೀವು ತೊಗೊಂಡು ಹಾಕೊಳ್ಬೋದು. ಈಗ ನಾನಿಲ್ಲಿ ಬಾಳೆಹಣ್ಣೆಲ್ಲನೂ ಸಣ್ಣದಾಗಿ ಪೀಸ್ ಮಾಡಿಕೊಂಡು ನಾನು ಜಾರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ, ಯಾವುದೇ ರೀತಿ ಎಸೆನ್ಸ್ಗಳು ಏನೂ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಫ್ಲೇವರ್ಗೋಸ್ಕರ ನಾನಿಲ್ಲಿ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಳ್ಬೋದು ನೀವು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಅದು ಫ್ಲೇವರ್ ಗಮ್ ಅಂತ ಕೊಡುತ್ತೆ. ಅದಕ್ಕೋಸ್ಕರ ಈಗ ನಾನು ಇದೆಲ್ಲನೂ ಫೈನ್ ಪೇಸ್ಟ್ ಮಾಡಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇದ್ದರೆ ಸಾಕು. ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 200 ಗ್ರಾಮ್ ಅಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಏನೇ ಸ್ವೀಟ್ ಮಾಡಬೇಕಾದ್ರೂ ಸ್ವೀಟ್ನೆಸ್ ಜಾಸ್ತಿ ತೋರಿಸೋದಕ್ಕೆ ನಾವಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡೇ ಹಾಕ್ಕೊಳ್ತೀವಿ. ಈಗ ನಾನಿಲ್ಲಿ ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಕೇಕ್ಗೆ ಅಂತಲೇ ಸಪ್ರೇಟಾಗಿ ಬೇಕಿಂಗ್ ಸೋಡಾ ಮೋರಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ಎಲ್ಲ ಕಡೆ ಸಿಗುತ್ತೆ. ನಾನಿಲ್ಲಿ ಅದನ್ನ 1 ಸ್ಪೂನಷ್ಟು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಸ್ಪೂನಲ್ಲಿ 1/4 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಬಜ್ಜಿ ಬೋಂಡಾಗೆಲ್ಲ ಹಾಕ್ತೀವಿ ನೋಡಿ ಸೋಡಾ, ಅದೇ ಸೋಡಾನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇರೋದು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನಿದೆ ನೋಡಿ ಅದೆಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 50 ml ಅಷ್ಟು ಮೊಸರನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟಿಗೆ ಕೋಲ್ಡ್ ಇರಬಾರ್ದು, ರೂಮ್ ಟೆಂಪ್ರೇಚರಲ್ಲಿದ್ದರೆ ಸಾಕು. ಈಗ ಅದೇ ಕಪ್ಪಲ್ಲಿ 50 ml ಅಷ್ಟು ಮಿಲ್ಕ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೇಮ್ ಬಿಸಿ ಇರಬಾರ್ದು, ರೂಮ್ ಟೆಂಪ್ರೇಚರಲ್ಲಿದ್ದರೆ ಸಾಕು. ಆಮೇಲೆ ಆಗಲೇ ನಾವು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ ಬನಾನಾ ಅದೆಲ್ಲನೂ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೂರು ವೇಸ್ಟ್ ಮಾಡ್ದಂಗೆ ಎಲ್ಲನೂ ನೀಟಾಗಿ ನೀವು ಹಾಕೊಳ್ಳಿ. ಈಗ ಡ್ರೈ ಇಂಗ್ರೀಡಿಯೆಂಟ್ಸು ಮತ್ತು ವೆಟ್ ಇಂಗ್ರೀಡಿಯೆಂಟ್ಸು ಎಲ್ಲನೂ ಒಂದಕ್ಕೊಂದು ಅದು ಚಂದ ಹೊಂದ್ಕೋಬೇಕು. ಒಂದು ಚೂರು ಗಂಟಾಗದಿರೋ ಥರ ನಾವು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಇನ್ ಕೇಸ್ ನಿಮಗೆ ಗಂಟಾಯ್ತಂದರೆ ಚಂದ ಬೀಟ್ ಮಾಡಿ, ಆವಾಗ ಗಂಟೆಲ್ಲ ಬಿಡುತ್ತೆ. ಈಗ ನಾನು ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 50 ml ಅಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಇದ್ರ ಜೊತೆ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಂಗಂತ ಹೇಳಿಬಿಟ್ಟು ನೀವು ಟೈಮ್ ಹಿಡಿತಿದ್ದೆ ಅಂತ ಹೇಳಿಬಿಟ್ಟು ಎಣ್ಣೆನ ಹಾಗೇನೆ ಮೇಲೆ ತೇಲಿಕ್ಕೆ ಬಿಡಬಾರ್ದು. ಆದಷ್ಟು ಚಂದ ಬೀಟ್ ಮಾಡ್ತಾ ಬನ್ನಿ. ಅದು ಎಲ್ಲ ಒಮ್ಮೆಲೆ ಮಿಕ್ಸ್ ಆಗುತ್ತೆ ಒಟ್ಟಿಗೆ. ಅದು ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ನಾವು ಚಂದ ಮಿಕ್ಸ್ ಮಾಡ್ತಾ ಬರಬೇಕು. ಚಂದ ಮಿಕ್ಸ್ ಮಾಡಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಎಳೆ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಈ ಥರ ಬರ್ತಿದೆ ಅಂತ ಹೇಳಿದ್ರೆ ಕೇಕ್ ಬ್ಯಾಟರ್ ರೆಡಿ ಅಂತಲೇ ಅರ್ಥ. ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಮೊದಲೇ ಅದನ್ನ ಪ್ರೀ ಹೀಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು 10 ಮಿನಿಟ್ಸ್ ನಾನು ಹಾಗೇನೆ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಇಡ್ಲಿ ಪಾತ್ರೆ ಇದೆ ಅಂದರೆ ಓಕೆ. ಇನ್ ಕೇಸ್ ನೀವು ಅವನಲ್ಲಿ ಮಾಡ್ಕೋತಿದ್ದೀರಾ ಅಂದರೆ ಅದೂ ಅಷ್ಟೇ ನೀವು ಒಂದು 5 to 8 ಮಿನಿಟ್ಸ್ ಪ್ರೀ ಹೀಟಲ್ಲಿ ಬಿಡಬೇಕಾಗತ್ತೆ.
ಇದು ಚಾಕೋ ಬನಾನಾ ಕಪ್ ಕೇಕ್ ಆಗಿರೋದ್ರಿಂದ ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ನ ನಾನು ಸಣ್ಣದಾಗಿ ಪೀಸ್ ಮಾಡಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಚಾಕ್ಲೇಟ್ ಇಷ್ಟ ಇಲ್ಲ ಅಂತ ಹೇಳೋರು ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು. ಲೈಕ್ ವಾಲ್ನಟ್ಸು, ಡೇಟ್ಸು, ಕ್ಯಾಶ್ಯೂಸು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಬೋದು. ಇನ್ ಕೇಸ್ ಅದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಲೈಕ್ ಟೂಟಿ ಫ್ರೂಟಿನ ನೀವು ಹಾಕ್ಕೊಂಡು ಮಾಡ್ಬೋದು. ಈಗ ಇಲ್ಲಿ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ಯಾವುದಕ್ಕೆ ಹಾಕಿ ಬೇಕ್ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಕಾಫಿ ಕಪ್ಸ್, ಈಗ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಸಿಗುತ್ತೆ ಕಾಫಿ ಕಪ್ಸು. ಕೇಕು ಕಪ್ಪಿಗೆ ಅಂಟಬಾರ್ದಂತ ಹೇಳಿಬಿಟ್ಟು ಇಲ್ಲಿ ನಾನು ಕಪ್ ಕೇಕ್ ಲೈನರ್ ಅಂತ ಸಿಗುತ್ತೆ, ಹೊರಗಡೆ ಸಿಗ್ತಾ ಇದ್ರು, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ನಾನು ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ನೀವು ಬೈ ಮಾಡ್ಬೋದು. ಅದನ್ನು ನಾನು ಈಗ ಗ್ಲಾಸ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಈ ಯಾವುದು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಮನೇಲಿ ಆಲ್ಮೋಸ್ಟ್ ಸ್ಟೀಲ್ ಬಟ್ಲು ಇದ್ದೇ ಇರುತ್ತೆ, ಅದರಲ್ಲೂ ನೀವು ಮಾಡ್ಕೊಳ್ಬೋದು. ಲೈಕ್ ಅಲ್ಯೂಮಿನಿಯಂ ಕಪ್ಪು, ಸಿಲಿಕಾನ್ ಕಪ್ಪು ಆ ಥರ ಇರುತ್ತಲ್ವ, ಅದರಲ್ಲೂ ಮಾಡ್ಕೊಳ್ಬೋದು. ಈಗ ಚಂದ ನಾನು ಬ್ಯಾಟರ್ನ ಮಿಕ್ಸ್ ಮಾಡಿ ನಾನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕಬೇಕಾದ್ರೆ ತುಂಬ ಹಾಕಬೇಡಿ. ಲೈಕ್ 100 ಅಂತ ಹೇಳಿದ್ರೆ 80% ಅಷ್ಟು ಫಿಲ್ ಮಾಡಿ ಸಾಕು. ಅಂತ ಹೇಳಿದ್ರೆ ಅದು ಬೇಕಾಗಬೇಕಾದ್ರೆ ತುಂಬ ರೇಸ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಕಪ್ಪಲ್ಲಿ 3/4 ಕಪ್ಪಷ್ಟು ಹಾಕಿದ್ರೆ ಸಾಕು. ಇಲ್ಲಿ ನನಗೆ ಹತ್ತತ್ರ 8 ಕಪ್ ಕೇಕ್ಸ್ಗಳು ರೆಡಿ ಆಗಿದೆ. ಒಂದೊಂದು ಕಪ್ ಕೇಕ್ಸು ಹತ್ತತ್ರ 50 ಗ್ರಾಮ್ ಅಷ್ಟು ವೆಯ್ಟ್ ಬರುತ್ತೆ. ಮತ್ತು ಇಲ್ಲಿ ನಾನು ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ಸ್ನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ, ಆವಾಗಲೇ ಹೇಳ್ದಂಗೆ. ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಆವಾಗಲೇ ಇಡ್ಲಿ ಪ್ರೀ ಹೀಟ್ ಆಗಿದೆ. ಸೊ ಓಪನ್ ಮಾಡಿ ನಾನು ಎಲ್ಲ ಕಪ್ ಕೇಕ್ಸ್ಗಳನ್ನೂ ಒಂದೊಂದಾಗಿ ಇಟ್ಟೆ. ಈಗ ಇದು ಮಿನಿಮಮ್ ಅಂದರೂ 40 ಮಿನಿಟ್ಸ್ ಚಂದ ಅದು ಬೇಯಬೇಕು. ಈಗ ಬೆಂದಾದ್ಮೇಲೆ ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ವಾವ್, ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಲ್ವಾ, ಚಂದ ಬೇಕಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಅವನಲ್ಲಿ ಮಾಡಬೇಕಾದ್ರೂ ಸರಿ, ನೀವು ಯಾವುದ್ರಲ್ಲೇ ಮಾಡಬೇಕಾದ್ರೂ ಮಿನಿಮಮ್ ಅಂದರೂ ಒಂದು 40 ಮಿನಿಟ್ಸ್ ಚಂದ ಅದನ್ನ ನಾವು ಬೇಯಿಸ್ಬೇಕಾಗತ್ತೆ. ಈಗ ಕಪ್ ಕೇಕ್ಗಳು ಎಲ್ಲ ಸೂಪರಾಗಿ ರೆಡಿಯಾಗಿದೆ. ಆವಾಗಲೇ ಸ್ವಲ್ಪ ಬಿಸಿ ಇತ್ತು, ಅದಕ್ಕೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಅಂತ ಇಟ್ಟಿದೆ. ಈ ಕಪ್ ಕೇಕ್ಗಳನ್ನ ನೋಡ್ತಾ ಇದ್ದರೆ ಬಿಸಿಲೇ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಸೂಪರಾಗಿ ಫ್ಲಫಿಯಾಗಿ ಸಕ್ಕದಾಗಿರುತ್ತೆ ಮಾತ್ರ. ಯಾವುದೇ ರೀತಿ ಹಾಡಾಗಿರಲ್ಲ, ಏನೂ ಇಲ್ಲ. ನಾನೀಗ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬಾ ಒಳಗಡೆ ಸಾಫ್ಟಾಗಿ ಸಕ್ಕತ್ತಾಗಿ ಬಂದಿರುತ್ತೆ ಮಾತ್ರ. ಟೆಕ್ಸ್ಚರ್ ಕೂಡ ಹಾಗೆ ಸಕ್ಕತ್ತಾಗಿದೆ. ಹೊರಗಡೆ ಕೆಫೆಗಳಲ್ಲಿ ಮತ್ತು ಬೇಕ್ರಿಗಳಲ್ಲೆಲ್ಲ ಬನಾನಾ ಕಪ್ ಕೇಕ್ ಯಾವ ರೀತಿ ಇರುತ್ತೆ ನೋಡಿ, ಅದೇ ಥರ ಡಿಟ್ಟೋ ಇದೆ. ಬನಾನಾದಲ್ಲೇ ಮಾಡಿರೋದು ಅಂತ ಗೊತ್ತಾಗುತ್ತೆ ನಾವು ತಿನ್ನಬೇಕಾದ್ರೆ ಅದ್ರ ಫ್ಲೇವರ್. ಈಗ ನಾನು ಬೌಲಲ್ಲಿ ಹಾಕಿ ತೋರಿಸಿದ್ನಲ್ವ, ಅದೇ ಥರ ನೋಡಿ, ಯಾವುದೇ ರೀತಿ ಅಷ್ಟಾಗಿ ಸ್ಟಿಕ್ ಆಗಿಲ್ಲ, ಏನಿಲ್ಲ. ಅದು ನೋಡ್ತಾ ಇದ್ರೆ ಇಡ್ಲಿ ಥರ ಕಾಣಿಸ್ತಾ ಇದೆ, ಸಕ್ಕದಾಗಿತ್ತು ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ಲರೂ ಮನೇಲೇ ಇರ್ತೀರಾ, ಈ ಥರ ಕಪ್ ಕೇಕ್ ಮಾಡ್ಕೊಂಡು ನೀವು ತಿನ್ನಿ, ಹಾಗೆ ಎಂಜಾಯ್ ಮಾಡಿ. ವಿಡಿಯೋ ನೋಡ್ಕೊಂಡು ಬಂದ್ರಲ್ವ, ಎಷ್ಟು ಎಲಿಗೆಂಟಾಗಿ ಸಕ್ಕದಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಯಾಕೆ ತಡ ಮಾಡ್ತಾ ಇದ್ದೀರಾ, ಹೋಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಮಾಡಿಕೊಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ರೆಸಿಪಿಲಿ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲಾಟ್ಸ್ ಆಫ್ ಲವ್. ಬಾಯ್.